ಕೋಡಿಬಿದ್ದ ನೀರಿನಲ್ಲಿ ಯುವಕ ಕೊಚ್ಚಿ ಹೋಗಿರುವಂತ ಘಟನೆ ನಡೆದಿದೆ. ವಿವಿ ಸಾಗರ ಜಲಾಶಯದ ಬಳಿ ಯುವಕರು ಪುಂಡಾಟವನ್ನ ಮಾಡಿದ್ದಾರೆ. ಕೋಡಿಬಿದ್ದ ನೀರನ್ನ ನೋಡಲು ಬಂದಿದ್ದಾಗ ಅವಘಡ ಸಂಭವಿಸಿರುವುದು. ಈ ನೀರಿನ ಜೊತೆಗೆ ಬೆಂಕಿ ಜೊತೆಗೆ ಆಟ ಆಡಕ್ಕೆ ಹೋಗ್ಬೇಡ್ರಪ್ಪ ಅಂತ ಅಂದ್ರು ಆಟ ಆಡ್ತಾರೆ. ಈ ರೀತಿಯಾಗಿ ಆಗುತ್ತೆ ಘಟನೆಗಳು. ವಿವಿ ಸಾಗರ ಜಲಾಶಯದ ಬಳಿ ಯುವಕರು ಹೋಗಿದ್ದಾರೆ, ಪುಂಡಾಟ ಮಾಡಿದ್ದಾರೆ. ಕೋಡಿಬಿದ್ದ ನೀರನ್ನ ನೋಡೋದಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಅವಘಡ ಇದು. ಚಿತ್ರದುರ್ಗದ ವಾಣಿ ವಿಲಾಸ ಸಾಗರ ಜಲಾಶಯ ಕೊಚ್ಚಿ ಹೋಗ್ತಾ ಇದ್ದಂಥ ಯುವಕನನ್ನ ಪ್ರವಾಸಿಗ ರಕ್ಷಣೆ ಮಾಡಿದ್ದಾರೆ. ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥ ದೃಶ್ಯವನ್ನ ಮೊಬೈಲ್ನಲ್ಲಿ ಅಲ್ಲಿ ಯಾರೋ ಸೆರೆ ಹಿಡಿದಿದ್ದಾರೆ. ಕೋಡಿಬಿದ್ದ ನೀರಿನಲ್ಲಿ ಯುವಕ ಕೊಚ್ಚಿ ಹೋಗಿರೋದು. ನೀರಿರುವಂಥ ಸಂದರ್ಭದಲ್ಲಿ ಜಲಾಶಯದ ಬಳಿ ಬಹಳ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಆದರೆ ಕೇಳಲ್ಲ ಕೆಲವರು, ನಿರ್ಲಕ್ಷ್ಯ ಮಾಡಿ ಅಲ್ಲೇನೋ ಹುಚ್ಚಾಟ ಮಾಡೋದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಸೊ ಕೊಚ್ಚಿ ಹೋಗ್ತಾ ಇರುವಂಥ ದೃಶ್ಯವನ್ನು ಅಲ್ಲಿ ಯಾರೋ ಸ್ಥಳೀಯರು ತಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ. ನೋಡಿ, ಅಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ. ಮುನ್ನೆಚ್ಚರಿಕೆ ಅಂತ ಹೇಳಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಅಲ್ಲಿ. ಅದನ್ನೆಲ್ಲ ಲೆಕ್ಕಿಸದೆ ಒಳಗಡೆ ಹೋಗಿರ್ತಾರೆ ಇವರು ನೀರಿನ ಬಳಿ. ಸೊ ಅದಾದ ನಂತರ ಅಲ್ಲೇ ಇದ್ದಂಥ ಒಬ್ಬ ಪ್ರವಾಸಿಗ ಕೊಚ್ಚಿ ಹೋಗ್ತಾ ಇದ್ದಂಥ ಯುವಕನನ್ನ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಅಕಸ್ಮಾತಾಗಿ ಆ ವ್ಯಕ್ತಿ ಇರಲಿಲ್ಲ ಅಂತ ಅಂದಿದ್ರೆ ಆತ ಬದುಕುಳಿದೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿತ್ರದುರ್ಗ ರಿಪೋರ್ಟರ್ ರಾಜಶೇಖರ್ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರ್, ಯಾವಾಗ ಆಗಿರುವಂಥ ಘಟನೆ ಇದು? ಆ ಯುವಕ ಅಲ್ಲಿ ಏನು ಮಾಡೋದಕ್ಕೆ ಹೋಗಿದ್ನಂತೆ? ಅಲ್ಲಿ ಯಾರು ಭದ್ರತೆಗೋಸ್ಕರ ನಿಂತಿಲ್ವಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಚಿತ್ರದುರ್ಗದ ಜೀವನಾಡಿಯಾದಂತಹ ವಾಣಿ ವಿಲಾಸ ಸಾಗರ ಜಲಾಶಯ ಈಗಾಗಲೇ ವರ್ಷದಲ್ಲಿ 2ನೇ ಬಾರಿಗೆ ಕೋಡಿ ಬಿದ್ದಿರುವಂತದ್ದು. ಕೋಡಿ ಬಿದ್ದಂತಹ ಪ್ರದೇಶದಲ್ಲಿ ಈ ಒಂದು ಯುವಕ ಉಚ್ಚಾಟವನ್ನ ಮೆರೆದಿಕ್ಕೆ ಹೋದಂತಹ ಯುವಕ ನಿಜಕ್ಕೂ ಕೂಡ ನೀರು ಪಾಲಾಗಬೇಕಂತ ಯುವಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅಂತಾನೆ ಹೇಳ್ಬೋದು. ಅಲ್ಲಿನ ಮುಳ್ಳಿನ ಬೇಲಿಯಿಂದಲೇ ಈ ಒಂದು ಯುವಕ ರಕ್ಷಣೆಗೆ ಒಳಗಾಗಿದ್ದಾನೆ ಅಂತ ಹೇಳ್ಬೋದು. ಅಲ್ಲಿರ್ತಕ್ಕಂಥ ಸ್ಥಳೀಯರು ಯುವಕನನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಈಗಾಗಲೇ ಕಳೆದ ಒಂದು 3-4 ದಿನಗಳಿಂದಲೂ ಕೂಡ ಭಾರಿ ಪ್ರಮಾಣದಲ್ಲಿ ಸುಮಾರು 9 ಕ್ಯೂಸೆಕ್ ನೀರಿನ ಪ್ರಮಾಣ ದಿನೇ ದಿನೇ ಅಲ್ಲಿ ಹೆಚ್ಚಾಗ್ತಿದ್ರು ಕೂಡ ಈ ಒಂದು ಯುವಕ ಅಲ್ಲಿ ಉಚ್ಚಾಟವನ್ನು ಮೆರೆತಾ ಇದ್ದಾನೆ. ಅಲ್ಲಿ ಒಂದು ಯಾವುದೇ ರಕ್ಷಣೆ ಇಲ್ಲದ ಕಾರಣದಿಂದಾಗಿಯೇ ಈ ಒಂದು ಯುವಕ ಉಚ್ಚಾಟವನ್ನು ಮೆರೆದಿರತಕ್ಕಂಥದ್ದು. ಸ್ಥಳೀಯರು ಈ ಒಂದು ಯುವಕನನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಈ ಒಂದು ಯುವಕ ಯಾರು ಏನು ಅನ್ನುವಂಥದ್ದು ಇದುವರೆಗೂ ಕೂಡ ತಿಳಿದು ಬಂದಿಲ್ಲ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಂಜೆಯಿಂದಲೂ ಕೂಡ ಈ ಒಂದು ವಿಡಿಯೋ ವೈರಲ್ ಆಗಿರತಕ್ಕಂಥದ್ದು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರದಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ನಿಜಕ್ಕೂ ಕೂಡ ಮುಂದೆ ಈ ಒಂದು ಇಂಥದ್ದೇ ಒಂದು ಪ್ರಕರಣಗಳು ಮರುಕಳಿಸದೆ ಒಂದು ಜಲಸಂಪನ್ಮೂಲ ಇಲಾಖೆ ಅಥವಾ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ಕೊಡುವಂತದ್ದು ಅಗತ್ಯವಾಗಿದೆ ಅನ್ನುವಂಥದ್ದು ಈ ಒಂದು ನೈಜ ಒಂದು ಪ್ರಕರಣ ಸಾಕ್ಷಿ ಅಂತಾನೆ ಹೇಳ್ಬೋದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜಶೇಖರ್. ನೋಡಿ, ಅಲ್ಲಿ ದೃಶ್ಯದಲ್ಲಿ ನೋಡಿ ಯಾವ ರೀತಿಯಾಗಿ ನೀರು ಹರಿತಾ ಇದೆ ವೇಗವಾಗಿ. ಸೊ ಅಂಥ ನೀರಲ್ಲಿ ಈ ವ್ಯಕ್ತಿ, ಈ ಯುವಕ ಹುಚ್ಚಾಟ ಮೆರೆಯೋದಕ್ಕೆ ಹೋಗಿದ್ದಾನೆ, ಕೊಚ್ಕೊಂಡು ಹೋಗಿದ್ದಾನೆ. ನೋಡಿ, ಅಲ್ಲಿ ರಕ್ಷಣೆ ಮಾಡ್ತಾ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಬ್ಬ ಯುವಕ ಹೋಗಿ ಆತನನ್ನು ರಕ್ಷಣೆ ಮಾಡಿರೋದು. ಆತ ಇರಲಿಲ್ಲ ಅಂತ ಅಂದರೆ ಈತ ಎಲ್ಲಿ ಹೋಗ್ತಾ ಇದ್ನೋ ಏನೋ. ಇವತ್ತು ಅದೃಷ್ಟ ಇದೆ ಅವನು, ಅದಕ್ಕೆ ಬದುಕಿ ಉಳಿದಿದ್ದಾನೆ. ನೀರು ಅಷ್ಟು ರಭಸವಾಗಿ ಹರಿತಾ ಇದೆ. ಹೆಂಗೆ ಎಳ್ಕೊಂಡು ಹೋಯ್ತು ನೋಡಿ ಆ ವ್ಯಕ್ತಿಯನ್ನು ನೀರು. ಸೊ ಅದಾದ ನಂತರ ಪಾಪ ಅಲ್ಲೇ ಇದ್ದಂಥ ಒಬ್ಬ ವ್ಯಕ್ತಿ ಹೋಗಿ ಹೊಚ್ಕೊಂಡು ಹೋಗ್ತಾ ಇದ್ದಂಥ ಈ ಯುವಕನನ್ನು ತನ್ನ ಪ್ರಾಣದ ಹಂಗು ತೊರೆದು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ. ಕೋಡಿ ಬಿದ್ದ ನೀರಿನಲ್ಲಿ ಅಲ್ಲಿ ಕೋಡಿ ಬಿದ್ದಿದೆ ಅಂಥ ಸಂದರ್ಭದಲ್ಲಿ ಹುಚ್ಚಾಟ ಮಾಡೋದಕ್ಕೆ ಹೋದರೆ ಇನ್ನೇನಾಗೋಕ್ಕೆ ಸಾಧ್ಯ? ಹೀಗೆ ಆಗುತ್ತೆ. ಸೊ ಆದಷ್ಟು ಹುಷಾರಾಗಿರಬೇಕು ಪ್ರವಾಸಿ ತಾಣಗಳಿಗೆ ಹೋದಾಗ. ಅದರಲ್ಲೂ ಜಲಪಾತಗಳು, ಈ ರೀತಿಯಾದಂಥ ನೀರು ಎಲ್ಲಿ ಹರಿಯುತ್ತೋ, ಹಳ್ಳ ಕೊಳ್ಳಗಳು, ಅಲ್ಲೆಲ್ಲ ಭಾಳ ಹುಷಾರಾಗಿರಬೇಕು. ಇಲ್ಲ ಅಂತ ಅಂದರೆ ಇಂಥ ನೀರಿನಲ್ಲಿ ಕೊಚ್ಚಿ ಹೋಗಿ ತಮ್ಮ ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನೋಡಿದ್ರೇ ಭಯ ಆಗುತ್ತೆ. ಅಷ್ಟು ರಭಸವಾಗಿದೆ ನೀರು. ಯಾವ ರೀತಿಯಾಗಿ ಕೊಚ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಆತ ಎಷ್ಟೇ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದರೂ ಕೂಡ ಆಗ್ತಾನೇ ಇಲ್ಲ. ಹಂಗೆ ನೀರು ಕೊಚ್ಕೊಂಡು ಹೋಗ್ತಾ ಇದೆ.
ಬೇರೆ